50 ಜನ ಶಾಸಕರನ್ನು ಖರೀದಿ ಮಾಡಕ್ಕೆ ಮುಂದಾಗಿದ್ದಾರೆ. 50 ಒಬ್ಬೊಬ್ಬರಿಗೆ ತಲಾ 50 ಕೋಟಿ ಆಫರ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಹೇಳೋರಲ್ಲ, JDSನವರು ಹೇಳೋರೆ ಸುಮಾರು ಜನ ಈ ಚುನಾವಣೆ ಆದಮೇಲೆ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಅಂತ. ಅದು ನಾವು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋರು ಅಷ್ಟೇ. ಆಫರ್ ಕೊಟ್ಟಿದ್ದಾರೆ ಸರ್. ನಮಗೇನು ಕೊಟ್ಟಿಲ್ಲಪ್ಪ. ಬರೋಬ್ಬರಿ 50 ಜನಕ್ಕೆ ಹೇಳಿದ್ದಾರೆ. 50 ಜನ ಯಾರು ಗೊತ್ತಿಲ್ಲ ನನಗೆ, ನಾನಂತೂ ಇಲ್ಲ, ನಮ್ಮ ಸ್ನೇಹಿತರು ಯಾರು ಗೊತ್ತಿಲ್ಲ ನನಗೆ, ಅಷ್ಟೊಂದು ಪುರ್ಸೊತ್ತಿಲ್ಲ. ಅವರೇ JDSನವರು ಬಿಜೆಪಿಯವರು ಉಪಚುನಾವಣೆ ಆದಮೇಲೆ ಸರ್ಕಾರ ಇರೋದಿಲ್ಲ ಅಂತಂದರೆ ಸರ್ಕಾರ ಸುಮ್ಮ ಬಿದ್ದದ. ಇವ್ರು ಬಿಳಿಸಿ ಅಭ್ಯಾಸ ಅದೇ, ಮಾಡಿಸಿ ಅಭ್ಯಾಸ ಅದೇ, ಮಾಡಿ ಅಭ್ಯಾಸ ಅದೇ, ಅದರಿಂದ ಅವರು ಹೇಳೋರು ಅದೇ ಅನುಭವಸ್ಥರು ಹೇಳಿ ಮಾತಾಡೋದು. ಅಷ್ಟು ಸುಲಭ ಇದೆ ಸರ್ಕಾರ. ಅವ್ರ ಪ್ರಯತ್ನ ಯಾವಾಗಲೂ ಮಾಡ್ತಾ ಇರ್ತಾರೆ, ಯಾವಾಗಲೂ ಮಾಡ್ತಾ ಇರ್ತಾರೆ. ಆ ಪ್ರಯತ್ನ ಯಾವಾಗಲೂ ಯಶಸ್ವಿ ಆಗೋದಿಲ್ಲ. ಅದ್ರ ಅನುಭವನೂ ಅವ್ರಿಗದೆ, ಯಶಸ್ವಿ ಆಗೋದಿಲ್ಲ ಅನ್ನೋ ಅನುಭವನೂ ಅವ್ರಿಗಿದೆ. ಯಶಸ್ವಿ ಮಾಡದೇ ಇರೋ ಹಂಗೆ ನೋಡ್ಕೊಂಡವ್ರ ಜೊತೆಲಿ ಯಶಸ್ವಿ ಮಾಡಿ ಕೊಟ್ಟವ್ರೆ. ಅದೊಂದೇ ನಮಗೆ ಭಾಳ ಬೇಜಾರಾಗ್ತಕ್ಕಂಥ ಸಂಗತಿ. ಅಲ್ಲ, ಹಿಂದೆ ಗಣಿಗರವರು ಕೂಡ ಇದೆ ಆರೋಪ ಮಾಡಿದ್ರು ಸರ್. ಆದರೆ ಬಿಜೆಪಿ ಅವರು ಅದನ್ನು ತಳ್ಳಾಕಿದ್ರು, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಬಿಜೆಪಿಯವರು ತಳ್ಳಾಗ್ತಕ್ಕಂಥದ್ದು, JDSನವ್ರು ತಳ್ಳಾಗ್ತಕ್ಕಂಥದ್ದು ಏನಿಲ್ಲ. JDSನವರು ಬಿಜೆಪಿಯವರು ಹೇಳ್ತಕ್ಕಂಥ ಮಾತುಗಳು, ಅವ್ರ ನಾಯಕರುಗಳು, ಅವರ ರಾಷ್ಟ್ರೀಯ ಅಧ್ಯಕ್ಷರು, ಅವರ ರಾಜ್ಯ ಅಧ್ಯಕ್ಷರು ಎಲ್ಲರೂ ಹೇಳ್ತಕ್ಕಂಥದ್ದು ಈ ಸರ್ಕಾರ ಉಪಚುನಾವಣೆ ಆದಮೇಲೆ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾವ್ರೆ. ಅದೇನು ನೋಡೋಣ, ಕಾದು ನೋಡೋಣ. ಅಂದ್ರೆ ಉಪಚುನಾವಣೆ ಆದ್ಮೇಲೆ ಸರ್ಕಾರ ಬೀಳುತ್ತಾರೆ ಸ್ವಾತಂತ್ರ್ಯ ಅವ್ರು ಹೇಳಿರೋದು ನಾವು ಹೇಳಿಲ್ಲಪ್ಪ, ಕಾಂಗ್ರೆಸ್ನವ್ರು ಯಾರು ಹೇಳಿಲ್ಲ, ಅವರೇ ಹೇಳಿರೋದು, ನಾವು ಯಾರು ಹೇಳಿಲ್ಲ. ಬೈ ಎಲೆಕ್ಷನ್ ರಿಸಲ್ಟ್ ಏನಾಗ್ಬೋದು ಸರ್? 3 ಗೆದ್ದೇ ಗೆಲ್ತೀವಿ, ಎಷ್ಟು ಕ್ಷೇತ್ರದಲ್ಲಿ? 3 ಗೆಲ್ತೀವಿ, ಚನ್ನಪಟ್ಟಣ ಸರ್ ಗೆದ್ದೇ ಗೆಲ್ತೀವಿ. ನೀವು ಇಷ್ಟೊಂದು ಆತ್ಮವಿಶ್ವಾಸ ಹೇಳ್ತಾ ಇದ್ದೀರಾ, ಆದ್ರೆ ಚನ್ನಪಟ್ಟಣ ಕೈ ಅಭ್ಯರ್ಥಿನಿ ಎಲ್ಲ ಒಂದ್ ಕಡೆ ಸೋಲ ಭೀತಿ ವ್ಯಕ್ತಪಡಿಸಿದಾರಲ್ಲ, ಮಾತುಗಳನ್ನ ಆಡಿದಾರಲ್ಲ. ಈಗ ಮಾತು ಆಡುವಾಗ ಭಾಳಷ್ಟು ರಾಜಕಾರಣಗಳಲ್ಲಿ ನುಡ್ತವರು, 4-5 ಸಲ ಶಾಸಕರಾಗಿ ಕೆಲಸ ಮಾಡಿದವರು ಸ್ವಲ್ಪ ಈ ಥರ ಉಪಚುನಾವಣೆಗಳಲ್ಲಿ ಒತ್ತಡಕ್ಕೆ ಈಲ್ಡಾಗಿರ್ತಾರೆ. ಅಷ್ಟು ಬಿಟ್ಟರೆ ಯೋಗೇಶ್ ಅವರನ್ನ ಎದುರಿಸ್ತಕ್ಕಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅಲ್ಲ, ಅದಕ್ಕೆ ಕಾರಣನೂ ಕೊಟ್ಟಿದ್ದಾರೆ ಸರ್. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ನಮ್ಗೆ ಬಹಳಷ್ಟು ನಷ್ಟ ಆಗ್ಬೋದು. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಕುಮಾರಸ್ವಾಮಿ ಅವರೇ ಹೇಳಿ, ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅಲ್ಲ, ಯಾರು ಹೇಳ್ಸಿದಾರೆ ಅದು? ಕುಮಾರಸ್ವಾಮಿ ಅವ್ರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಹೇಳ್ಸಿದ್ದಾರೆ. ಯಾರು ಹೇಳ್ಸೋರೆ ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಯಾರು ಕೇಳಿ ಗೊತ್ತಿಲ್ಲಪ್ಪ, ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಅದು ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ. ನೀವು ಮೊದಲು ಜೊತೆಲಿದ್ದಂಥವ್ರು, ನಾನು ಹೇಳಿದ್ನಲ್ಲ ಅದನ್ನೇ, ನಮ್ಗೆ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಿಮ್ ಸಚಿವರು ಅಷ್ಟ್ರ ಮಟ್ಟ ಕೇಳ್ತಾರೆ ಸರ್ ಕುಮಾರಸ್ವಾಮಿ ಅವರು? ಗೊತ್ತಿಲ್ಲಪ್ಪ, ನೀನು ಅವ್ರನ್ನ ಕೇಳ್ಬೇಕು, ನಾನು ಹೇಳಿಲ್ಲ, ಅವ್ರನ್ನ ಕೇಳು. ಸರಿ, ನೀನು ಬಿಡೋ ಸಾಕು. ಇನ್ನೊಂದು, ನೀವು ಕಂಡಂತೆ ಸರ್ ಕುಮಾರಸ್ವಾಮಿ ಅವರು ಹಿಂದೆನೂ ಕೂಡ ನೋಡಿದಿರಿ ಸರ್. ಅಂದ್ರೆ ಅವ್ರು ಹೇಳ್ತಾ ಇದ್ರು, ಇವತ್ತು ನಾನು ಯಾವತ್ತೂ ಕೂಡ ಕುಳ್ಳ ಅಂತ ಕರೆದಿಲ್ಲ ಅಂತ. ಅವ್ರು ನೋಡ್ರೆ ಜಮೀರ್ ಅಹಮದ್ ಖಾನ್ ಪ್ರೀತಿಯಿಂದ ನಾನು ಕುಳ್ಳ ಅಂತಾನೆ ಕರಿತಿದ್ದು ಅಂತ. ನೀವು ಹತ್ರದಿಂದ ನೋಡಿದಿರಿ ಸರ್ ಕುಮಾರಸ್ವಾಮಿ ಅವರು ಮತ್ತು ಜಮೀರ್? ನೀವು ಇದು ನನ್ನ ಸಂಬಂಧಪಟ್ಟ ವಿಚಾರ ಅಲ್ಲ, ಅವ್ರಿಬ್ರಿಗೆ ಸಂಬಂಧಪಟ್ಟ ವಿಚಾರ, ಅವ್ರಿಬ್ಬರನ್ನೇ ಕೇಳಿ. ಅಂದ್ರೆ ನಿಮ್ಗೇನು ಗೊತ್ತಿರೋ? ಗೊತ್ತಿಲ್ಲಪ್ಪ. ಹಿಂದೆ ಯಾವ ರೀತಿ ಇದ್ರು? ಆತ್ಮೀಯವಾಗಿದ್ರು, ಸ್ನೇಹಿತರಾಗಿದ್ರು, ಯಾವ ರೀತಿ ಮಾತಾಡ್ತಿದ್ರು? ಎಲ್ಲ ಆತ್ಮೀಯವಾಗಿದ್ರಪ್ಪ. ನೀನು ನಿಮ್ಮ ಸ್ನೇಹಿತ ಸೇರಿದ್ರೆ ಹೆಂಗ್ ಮಾತಾಡ್ತೀರಿ? ನೀನು ನಿಮ್ಮ ಮನೆಯವ್ರು ಸೇರಿದ್ರೆ ಹೆಂಗ್ ಮಾತಾಡ್ತೀರಿ? ನೀನು ನಿಮ್ಮ ಮನೆಯವ್ರ ಜೊತೆ ಹೆಂಗ್ ಮಾತಾಡ್ತೀರಿ? ನಾನು ಒಂದ್ ನಿಮಿಷ ಕೇಳಪ್ಪ. ನೀನು ನಿಮ್ಮ ಮನೆಯವ್ರು ಸೇರಿದ್ರೆ ಹೆಂಗ್ ಮಾತಾಡ್ತೀರಿ? ನೀವು ನಿಮ್ಮ ಸ್ನೇಹಿತ ಸಿಕ್ಕಿದ್ರೆ ಹೆಂಗ್ ಮಾತಾಡ್ತೀರಿ? ಹಂಗೆ ಸ್ನೇಹಿತರು ನಿಮ್ಮಲ್ಲಿ ಆತ್ಮೀಯತೆ ಎಷ್ಟು ಇರ್ತದೆ ಹಂಗೆ ಮಾತಾಡ್ತಾರೆ, ಹಂಗೆ ಮಾತಾಡಿರ್ಬೋದು. ಅವ್ರನ್ನೇ ಹೋಗಿ ಕೇಳಿ, ನಾನಲ್ಲ. ಸರ್, ಇನ್ನೊಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದ್ದಂಥದ್ದು ಸಚಿವರಿಗೆ ಹಲ್ಲೆ ಮಾಡಿದಂತ ಕೈ ಮಿಲಾಯಿಸಿದ್ದು ಒಂದು ಆರೋಪ ಸರ್. ಇದು ನಿಮ್ಗೆ ಏನು ಹೇಳ್ತೀರಾ ಸರ್ ಈ ಒಂದು ಘಟನೆಯ ಬಗ್ಗೆ? ಈಗಾಗಲೇ ಸ್ಪಷ್ಟನೆ ಕೊಟ್ಬಿಟ್ಟವ್ರೆ. ಇವರು ಜಯರಾಮಣ್ಣ ಆಗಿಲ್ಲ ಅಂದ್ಕೊಟ್ಟವ್ರೆ, ಚೆಲುವಣ್ಣನೂ ಆಗಿಲ್ಲ ಅಂದ್ಕೊಟ್ಟವ್ರೆ. ನಾನು ಇನ್ನೇನು ಅದಕ್ಕಿಂತ ಏನು ನಾನೇ ಹೊಡ್ಸ್ಕೊಂಡು ಹೇಳ್ಬೇಕಪ್ಪ. ಅಲ್ಲ, ಏನಾಯ್ತು ಅಂತ ಸರ್, ನೀವು ಅಲ್ಲೇ ಇದ್ರಂತೆ. ಏನು ಆಗೇ ಇಲ್ಲ ಅಂತಂದ್ಮೇಲೆ ನಾನು ನನ್ನ ಮಗಳ ಕಾರ್ಯ ಮಾಡ್ತಾ ಇದ್ದೆ, ಫಂಕ್ಷನಲ್ಲಿದ್ದೆ. ಏನು ಗೊತ್ತಿಲ್ವ ಸರ್? ಯಾಕಷ್ಟು ವಿವಾದ ಸೃಷ್ಟಿ ಆಯ್ತು ಸರ್ ಈ ಸಂದರ್ಭದಲ್ಲಿ? ಏನೋ ಆಗದಿದ್ರೆ ಮೊಸರಲ್ಲಿ ಕಲ್ಲು ಹುಡುಕಿ ಅಭ್ಯಾಸ, ಹುಡುಕ್ತಾರೆ ಅಷ್ಟೆ. ಚುನಾವಣೆ ಸಂದರ್ಭ ಹುಡುಕ್ತಾರೆ ಅಷ್ಟೆ. ಗಲಾಟೆ ಏನಾಗಿಲ್ಲ ಆಗಿಲ್ಲ ಅಂತ ಇಬ್ರು ಸ್ಪಷ್ಟನೆ ಕೊಟ್ಟಾರಲ್ಲಪ್ಪ. ಈಗ ಯಾರು ಊಹಾಪೋಹಗಳು ಹೇಳ್ತಾರೆ, ಆಯಾ ಊಹಾಪೋಹಗಳಿಗೆ ಅವ್ರವರೇ ಉತ್ತರ ಕೊಟ್ಟವ್ರೆ.
ಹೂವಪ್ಪಗಳು ಅವ್ರು ಅಲ್ಲೇ ಮುಗಿದೋಗದ, ಯಾಕೆ ಇನ್ನೂ ಬೆಳೆಸ್ತೀರಿ ನೀವು? ಪುಟ್ಟರಾಜ್ ಅವ್ರು ಹೇಳ್ತಿದ್ದಾರೆ ಆಣೆ ಮಾಡ್ಲಿಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಗಲಾಟೆ ಆಗಿಲ್ಲ. ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಆಣೆ ಮಾಡ್ತಾರೆ, ಆಣೆ ಮಾಡಿಲ್ಲ ಅನ್ನುವಂಥದ್ದನ್ನ ಜನಕ್ಕೆ ಗೊತ್ತು. ಅದರಿಂದ ಪ್ರಸ್ತುತ ಅಲ್ಲ, ಮುಗಿದಾಗಿದೆ ನನ್ನ ಮಗಳ ಕಾರ್ಯ. ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಚರ್ಚೆ? ಸರ್ ಕಾಂಗ್ರೆಸ್ನಲ್ಲಿ ಅದೇ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಹೇಳಿದ್ದೀನಣ್ಣ, ಹೇಳಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.